ಡಿಯರ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಬಿಕಾಸ್ ರೆಸಿಪಿ ಗಾರ್ಡನ್. ಇವತ್ತು ನಾನು ನನ್ನ ರೆಸಿಪಿ ಗಾರ್ಡನ್ ಅಲ್ಲಿ ರೆಸ್ಟೋರೆಂಟ್ ಸ್ಟೈಲ್, ಅದೇ ರೀತಿ ಕಿಡ್ಸ್ ಫೇವರೇಟ್, ಮಕ್ಕಳಿಗೆ ತುಂಬಾ ಇಷ್ಟ ಆಗಿರೋ ಪನ್ನೀರ್ ಬಟರ್ ಮಸಾಲವನ್ನ ಮಾಡ್ತಾ ಇದ್ದೇನೆ. ಸೊ ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ತುಂಬಾ ಇಷ್ಟ. ಹೋಟೆಲ್ಗೆ ಹೋದ್ರೆ ನಾವು ರೋಟಿ, ನಾವು ಕುಲ್ಚಾ, ಇದ್ರ ಜೊತೆಲೆಲ್ಲ ನಾವು ಪನ್ನೀರ್ ಬಟರ್ ಮಸಾಲವನ್ನೇ ಜಾಸ್ತಿ ತಗೊಳ್ತೇವೆ. ಸೊ ಇದನ್ನ ನಾವು ಮನೆಯಲ್ಲೇ ಮಾಡಿದ್ರೆ ಹೇಗಿರುತ್ತೆ ಅಲ್ವಾ? ನನ್ನ ಮಕ್ಕಳಿಗಂತೂ ತುಂಬಾನೇ ಇಷ್ಟ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಈ ರೆಸಿಪಿನ ನಾನು ಇವತ್ತು ಮಾಡ್ತಾ ಇದ್ದೇನೆ, ಹಾಗೆ ನಿಮ್ಮ ಜೊತೆಲೂ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾ ಇದ್ದೇನೆ. ಸೊ ಬನ್ನಿ ನೋಡೋಣ ಪನ್ನೀರ್ ಬಟರ್ ಮಸಾಲ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಮಾಡೋದಂತ ನೋಡೋಣ. ಪನ್ನೀರ್ ಬಟರ್ ಮಸಾಲ ಮಾಡಲಿಕ್ಕೆ ನಾನಿಲ್ಲಿ ಒಂದು ಕಡಾಯಿಯನ್ನು ತಗೊಂಡಿದ್ದೇನೆ. ಸೊ ನಾನು ಇದಕ್ಕೆ ಇವಾಗ ಬಟರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅರ್ಧ ಬೆಣ್ಣೆ ಅರ್ಧ ಎಣ್ಣೆ ಕೂಡ ಸೇರಿಸ್ಬೋದು, ಇಲ್ಲ ಅಂತಂದರೆ ತುಪ್ಪವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಸೊ ಬಟರ್ ಆ್ಯಡ್ ಮಾಡಿ ಆದ ನಂತರ ನಾನಿಲ್ಲಿ 1 ಇಂಚ್ ಆಗುವಷ್ಟು ಚಕ್ಕೆಯನ್ನು ಹಾಕ್ಕೊಂಡಿದ್ದೇನೆ. ಅದೇ ರೀತಿ ಒಂದು ಎರಡು ಲವಂಗ, ಹಾಗೆ 1 ಕಪ್ಪು ಏಲಕ್ಕಿಯನ್ನು ಹಾಕ್ಕೊಂಡಿದ್ದೇನೆ, ಬ್ಲ್ಯಾಕ್ ಕಾರ್ಡಮಮ್. ಅದೇ ರೀತಿ ಒಂದು ಅನಾನಸ್ ಫ್ಲವರನ್ನು ಹಾಕ್ಕೊಂಡಿದ್ದೇನೆ. ಇದು ಫ್ರೈ ಆಗ್ತಾ ಇರೋ ಹಾಗೆ 2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೇನೆ. ಹಸಿಮೆಣಸು ಹಾಗೆ ಹಾಕಿದರೆ ಸಿಡಿಯುತ್ತೆ ಅದು, ಹಾಗೆ ಸ್ವಲ್ಪ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಈರುಳ್ಳಿಯನ್ನು ತಗೊಂಡಿದ್ದೇನೆ, ಮೀಡಿಯಮ್ ಸೈಜಿನ 2 ಈರುಳ್ಳಿಯನ್ನು ಹೆಚ್ಚಿಟ್ಟುಕೊಂಡಿದ್ದೇನೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಟೊಮೆಟೊ ಕೂಡ ಅಷ್ಟೇ 2 ಟೊಮೆಟೊವನ್ನು ಹೆಚ್ಚಿ ತಗೊಂಡಿದ್ದೇನೆ. ನೀಟಾಗಿ ಫ್ರೈ ಮಾಡಿಕೊಳ್ಳುವ. ಸೊ ನಾವಿದನ್ನು ರುಬ್ಬಬೇಕಾಗಿರೋದ್ರಿಂದ ಎಲ್ಲವನ್ನು ನಾನು ದೊಡ್ಡ ಪೀಸಾಗಿ ಹೆಚ್ಚಿಟ್ಕೊಂಡಿದ್ದೇನೆ. ತುಂಬ ಸಿಂಪಲ್, ತುಂಬ ಈಸಿಯಾಗಿ ಬೇಗ ಮಾಡ್ಬೋದು. ಇದನ್ನು ಬೇಕಂದರೆ ಕುಕ್ಕರಲ್ಲಿ ಸಹ ಮಾಡ್ಬೋದು. 1 ವಿಸಿಲ್ ಕೊಟ್ಟರೆ ಆಯಿತು, ಎಲ್ಲ ಮಸಾಲೆ ಹಾಕಿ, ಅದು ಕೂಡ ಚೆನ್ನಾಗಿ ಬರುತ್ತೆ. ಇದಕ್ಕೇ ನಾನೊಂದು 10 ರಿಂದ 12 ಕ್ಯಾಶ್ಯೂಸನ್ನು ಹಾಕ್ತಾಯಿದ್ದೇನೆ, ಗೋಡಂಬಿಯನ್ನು. ಸೊ ಗೋಡಂಬಿ ಪೇಸ್ಟ್ ಮಾಡಿ ಕೂಡ ಮತ್ತೆ ಹಾಕ್ಕೊಳ್ಬೋದು, ಸೋಕ್ ಮಾಡಿ ಇಟ್ಟು. ಹಾಗೆ 1 ದೊಡ್ಡ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಜಿಂಜರ್ ಮತ್ತು ಗಾರ್ಲಿಕ್ಕನ್ನೇ ಕೂಡ ಹಾಕಿಯೂ ಸಹ ಫ್ರೈ ಮಾಡ್ಬೋದು, ಪೇಸ್ಟ್ ಹಾಕ್ಕೊಳ್ಬೇಕಂತ ಇಲ್ಲ. ಪೇಸ್ಟ್ ಬೇಕಂದರೆ ಪೇಸ್ಟನ್ನು ಹಾಕ್ಕೊಳ್ಬೋದು. ನಾವು ಮಸಾಲೆಗಳನ್ನು ಇದನ್ನೆಲ್ಲ ಪ್ಯೂರಿ ಮಾಡಿ ಕೂಡ ಹಾಕ್ಬೋದು, ಟೊಮೆಟೊ ಎಲ್ಲ. ಬಟ್ ಅದೇನಂದರೂ ಆ ಹಸಿ ವಾಸನೆ ಹಾಗೆ ಇರ್ತದೆ. ಈ ಥರ ಫ್ರೈ ಮಾಡಿ ಗ್ರೇವಿ ಮಾಡ್ಕೊಳ್ಳೋದ್ರಿಂದ ಬೇಗನೂ ಮಾಡ್ಕೊಳ್ಬೋದು, ಮತ್ತು ಮಸಾಲೆನ ನಾವು ತುಂಬ ಹೊತ್ತು ಕುದಿಸ್ಬೇಕಂತ ಇರೋದಿಲ್ಲ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಾ ಇದ್ದೇನೆ. ಕಸೂರಿ ಮೇಥಿಯನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಆಲ್ರೆಡಿ ಒಳ್ಳೆ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಚಿಲ್ಲಿ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಚಿಲ್ಲಿ ಪೌಡರ್ ನಿಮಗೆ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆಯೇ ಕಿಚನ್ ಕಿಂಗ್ ಮಸಾಲ ಸ್ವಲ್ಪ ಹಾಕ್ಕೊಳ್ತಾ ಇದ್ದೇನೆ. ಗರಂ ಮಸಾಲವನ್ನು ಕೂಡ ಹಾಕ್ಕೊಳ್ಬೋದು, ಬಟ್ ಕಿಚನ್ ಕಿಂಗ್ ಮಸಾಲ ಹಾಕಿದರೆ ಆ ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆಯೇ ಶುಗರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಶುಗರನ್ನು ತಗೊಂಡಿದ್ದೇನೆ. ಶುಗರ್ ಕೂಡ ಅಷ್ಟೇ, ಜಾಸ್ತಿ ಸ್ವೀಟ್ ಬೇಕು ಅಂತಂದರೆ ಜಾಸ್ತಿ ಹಾಕ್ಕೊಳ್ಬೋದು, ಕಮ್ಮಿ ಸ್ವೀಟ್ ಬೇಕು ಅಂದರೆ ಕಡಿಮೆನೇ ಆ್ಯಡ್ ಮಾಡ್ಕೊಳ್ಬೋದು. ಹೋಟೆಲಲ್ಲೆಲ್ಲ ತುಂಬ ಸ್ವೀಟ್ ಇರುತ್ತೆ. ನಾವು ಆ್ಯಕ್ಚುಲಿ ಬಟರ್ ಮಸಾಲ ತಗೊಳ್ಳೋದಿದ್ರೆ ಅವರಿಗೆ ಮೊದಲೇ ಹೇಳ್ತೀವಿ ಸ್ವೀಟ್ ಕಮ್ಮಿ ಹಾಕಿಬಿಟ್ಟು ಕೊಡಿ ಅಂತ. ಸೊ ತುಂಬ ಸ್ವೀಟ್ ಇರುತ್ತೆ, ತಿನ್ನೋಕ್ಕಾಗಲ್ಲ ಒಮ್ಮೊಮ್ಮೆ. ಸೊ ಇದನ್ನು ನೀಟಾಗಿ ನಾವು ಫ್ರೈ ಮಾಡಿಕೊಳ್ಳುವ. ಫ್ರೈ ಮಾಡ್ಕೊಂಡಾದ ನಂತರ, ಯಾಕಂದರೆ ಆ ಮಸಾಲೆ ಎಲ್ಲ ಹಿಡಿಬೇಕಲ್ವ, ಹಾಗಾಗಿ ಖಾರ ನಾವೇನೇನು ಮಸಾಲೆ ಹಾಕಿದ್ದೀವಿ ಇದ್ರ ಜೊತೆ ಚೆನ್ನಾಗಿ ಹಿಡಿಬೇಕು. ಇವಾಗ ಇದಕ್ಕೇ ನಾನು ಹಾಲನ್ನು ಹಾಕ್ಕೊಳ್ತಾ ಇದ್ದೇನೆ.
ಹಾಲು ಹಾಕಿ ಸ್ಲೋ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳುವ. ಹಾಗೆ ಸಾಲ್ಟ್ ಹಾಕ್ಕೊಳ್ಳಿಲ್ಲ, ನಾನು ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪೌಡರನ್ನು ಕೂಡ ಹಾಕ್ಕೊಳ್ಬೇಕು. ಬಟ್ ನಾನಾಗ ಚಿಲ್ಲಿ ಪೌಡರ್ ಹಾಕಿದ್ದೆ ಅಲ್ವಾ, ಆ ಚಿಲ್ಲಿ ಪೌಡರಲ್ಲೇ ಧನಿಯಾ ಪೌಡರ್ ಇದೆ, ಹಾಗಾಗಿ ನಾನು ಧನಿಯಾ ಪೌಡರನ್ನು ಹಾಕ್ಕೊಳ್ಳಿಲ್ಲ. ಇಲ್ಲ ಅಂತಂದರೆ ನೀವು ಖಾಲಿ ಚಿಲ್ಲಿ ಪೌಡರ್ ಮಾತ್ರ ಹಾಕೋದಿದ್ರೆ ಧನಿಯಾ ಪೌಡರನ್ನು ಸಹ ಆ್ಯಡ್ ಮಾಡಿ. ಆ್ಯಂಡ್ ಜೀರಿಗೆ ಕೂಡ ನಾನು ಸ್ವಲ್ಪನೇ ಹಾಕಿದ್ದೆ, ಯಾಕಂದರೆ ಆ ಪೌಡರಲ್ಲಿ ಎಲ್ಲ ಮಿಕ್ಸ್ ಇರೋದ್ರಿಂದ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಳ್ತಾ ಇದ್ದೇನೆ. ಆಪ್ಷನಲ್, ಬೇಕಂದರೆ ಹಾಕ್ಬೋದು. ನೋಡಿ, ಇವಾಗ ನೀಟಾಗಿ ಮಸಾಲೆ ಬೆಂದಿದೆ ಚಂದ. ಸೊ ಈ ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಿದ್ದು ತಣಿಯೋಕೆ ಬಿಡುವ. ಇದು ತಣದ ನಂತರ, ಬಿಸಿ ಇರುವಾಗಲೇ ಬೇಡ, ತಣದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಬರಬೇಕು ನಾವು. ಸೊ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾನು ಆವಾಗಲೇ ಹೇಳಿದಾಗೆ ಕುಕ್ಕರಲ್ಲಿ ಸಹ ಹೀಗೆ ಮಾಡ್ಕೊಳ್ಬೋದು. ಎಲ್ಲ ಐಟಮನ್ನು ಹಾಕಿಬಿಟ್ಟು ವಿಸಿಲ್ ಹಾಕಿದರೆ ಆಯಿತು. ಈ ಥರ ನಾವು ಮಸಾಲೆನ ರೆಡಿ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ನಮ್ಗೆ ಯಾವುದೇ ರೀತಿ ಮಸಾಲೆಯಲ್ಲಿ ಹಸಿ ವಾಸನೆ ಅನ್ನೋದು ಇರೋದೇ ಇಲ್ಲ. ಪಟಾಪಟ್ ಅಂತ ಮಾಡ್ಕೊಳ್ಬೋದು ಆರಾಮಾಗಿ. ಒಂದು 15 ನಿಮಿಷದ ಒಳಗಡೆ ಎಲ್ಲ ಬಟರ್ ಮಸಾಲ ರೆಡಿಯಾಗಿಬಿಡುತ್ತೆ. ಮಸಾಲೆ ತಣ್ಣದಾದಮೇಲೆ ನಾನು ಈ ರೀತಿಯಾಗಿ ಪೇಸ್ಟ್ ಮಾಡಿ ತಗೊಂಡಿದ್ದೇನೆ, ಸ್ಮೂತ್ ಪೇಸ್ಟ್ ಮಾಡಿ ತಗೊಂಡಿದ್ದೇನೆ. ಸೊ ನಾನಿಲ್ಲಿ ಆಲ್ರೆಡಿ ಒಂದು ಕಡಾಯಿಯನ್ನು ಇಟ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳುವ. ತುಪ್ಪ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಆಯಿಲ್ ಇದ್ದರೆ ಆಯಿಲ್ ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ನಾನು ಈ ಗ್ರೇವಿ ಏನು ಮಾಡ್ಕೊಂಡಿದ್ದೀವಿ, ಕಡ್ದಿಟ್ಕೊಂಡಿದ್ದೀವಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೇನೆ. ಮಸಾಲೆಯನ್ನು ಕಡ್ದಿಟ್ಕೊಂಡಿದ್ದೆ ಅಲ್ವಾ, ಅದೇ ನೀರನ್ನೇ ಹಾಕ್ಕೊಳ್ತಾ ಇದ್ದೇನೆ. ಸೊ ಕನ್ಸಿಸ್ಟೆನ್ಸಿಯನ್ನು ನೋಡಿಕೊಂಡು ನೀರನ್ನು ಅಡ್ಜಸ್ಟ್ ಮಾಡಿ. ಒಂದು ಈ ಹದಕ್ಕೆ ಬಂದರೆ ಸಾಕು. ಇದನ್ನು ಕುದ್ದಾದಮೇಲೆ ಅದು ಸ್ವಲ್ಪ ತಿಕ್ಕಾಗ್ತಾ ಹೋಗ್ತದೆ. ಹಾಗಾಗಿ ಇದು ತುಂಬ ತಿನ್ನಾಗಿಲ್ಲ, ತುಂಬ ತಿಕ್ಕು ಕೂಡ ಆಗಲಿಲ್ಲ, ಮೀಡಿಯಮಲ್ಲಿದೆ. ಸಾಲ್ಟನ್ನು ನೋಡ್ಕೊಳ್ಳಿ, ಸಾಲ್ಟ್ ಕಮ್ಮಿ ಆಗಿದೆ ಅಂದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಈ ಟೈಮಲ್ಲಿ ನಾನು ಪನ್ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇಲ್ಲಿ ಪನ್ನೀರನ್ನು ನಾನು ಒಂದು ಸ್ವಲ್ಪ ಸಾಲ್ಟ್ ವಾಟರ್, ಸ್ವಲ್ಪ ಲುಕ್ ವಾರ್ಮ್ ವಾಟ್ರಲ್ಲಿ 15 ನಿಮಿಷ ನಾನು ಸೋಕ್ ಮಾಡಿಟ್ಟಿದ್ದೆ. ಸೊ ನಾನು ಅದರ ನಂತರ ಏನೂ ಆ್ಯಡ್ ಮಾಡಲಿಲ್ಲ. ಇದೀಗ ನಾನು ಹಾಗೆ ಪನ್ನೀರನ್ನೇ ಕಟ್ ಮಾಡಿ ತಗೊಳ್ತಿರೋದು. ಅದು ತುಂಬ ಸ್ಮೂತಾಗಿ ಬರುತ್ತೆ, ಸೊ ಚೆಂದ ಅಬ್ಸರ್ವ್ ಆಗುತ್ತೆ ಇಲ್ಲಿ. ಸೊ ಕೆಲವರು ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಪನ್ನೀರನ್ನು ಫ್ರೈ ಮಾಡ್ಕೊಳ್ತಾರೆ. ಮೊದಲಿಗೇನೆ ಉಪ್ಪು, ಖಾರ ಮತ್ತು ಇದೆಲ್ಲ ಚಿಲ್ಲಿ ಪೌಡರ್ ಇದೆಲ್ಲ ಹಾಕಿಬಿಟ್ಟು, ಗರಂ ಮಸಾಲೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ಆಮೇಲೆ ಗ್ರೇವಿಗೆ ಆ್ಯಡ್ ಮಾಡ್ತಾರೆ. ನಾನಿಲ್ಲಿ ಫ್ರೈ ಮಾಡ್ತಾ ಇಲ್ಲ, ಹಾಗೇ ಹಾಕ್ಕೊಳ್ತಾ ಇದ್ದೇನೆ. ಮೇಲ್ಗಡೆಯಿಂದ ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೊಳ್ಳುವ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಗ್ರೇವಿ ತುಂಬ ನೀಟಾಗಿ ಬಂದಿದೆ, ಘಮ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ, ತುಂಬ ಆಸಮ್ ಆಗಿದೆ. ಆ್ಯಂಡ್ ಚಪಾತಿ, ರೋಟಿ, ಕುಲ್ಚಾ, ನೀರು ದೋಸೆ, ಹಾಗೆ ಪ್ಲೈನ್ ರೈಸ್ ಜೊತೆ ಕೂಡ ತಗೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಬೇಕು ಅಂತಂದರೆ, ಆಗಿದೆ ಇದು, ನೀಟಾಗಿ ಕುದಿಸ್ಕೊಂಡಿದ್ದೇನೆ. ಬೇಕು ಅಂತಂದರೆ ಫ್ರೆಶ್ ಕ್ರೀಮನ್ನು ಆ್ಯಡ್ ಮಾಡ್ಕೊಳ್ಬೋದು ಮೇಲ್ಗಡೆಯಿಂದ. ಸೊ ನಾನಿಲ್ಲಿ ಸ್ವಲ್ಪ ಹಾಕ್ತಾಯಿದ್ದೇನೆ. ಇದು ಆಪ್ಷನಲ್, ಹಾಕಲೇಬೇಕು ಅಂತ ಇಲ್ಲ, ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಸ್ಟವನ್ನು ಆಫ್ ಮಾಡ್ಕೊಳ್ಳುವ. ಫ್ರೆಶ್ ಕ್ರೀಮ್ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸಬಾರ್ದು, ಆಲ್ರೆಡಿ ಕುದ್ದಾಗಿದೆ. ಸೊ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ನಮ್ಮ ಎಮ್ಮಿ ಬಟರ್ ಮಸಾಲ, ಪನ್ನೀರ್ ಬಟರ್ ಮಸಾಲ, ಹೋಟೆಲ್ ಸ್ಟೈಲ್ ಪನ್ನೀರ್ ಬಟರ್ ಮಸಾಲ ರೆಡಿಯಾಗಿದೆ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು, ಒಂಥರ ಬ್ಯಾಚುಲರ್ ರೆಸಿಪಿ ಅಂತಲೇ ಹೇಳ್ಬೋದು. ಮೇಲೆಯಿಂದ ಸ್ವಲ್ಪ ಬಟರ್,
ಫೈನಲಿ ನಮ್ಮ ಪನ್ನೀರ್ ಬಟರ್ ಮಸಾಲ ಅದೇ ರೀತಿ ವೀಟ್ ಪರೋಟ ರೆಡಿಯಾಗಿದೆ. ಸೊ ಈ ವೀಟ್ ಪರೋಟ ಜೊತೆ ನಾವು ಪನ್ನೀರ್ ಬಟರ್ ಮಸಾಲ ತಿಂತಾ ಇದ್ದರೆ ಮಜಾನೇ ಬೇರೆ. ಕಾಂಬಿನೇಷನ್ ಅಂತೂ ನಿಜಕ್ಕೂ ಅಲ್ಟಿಯಾಗಿದೆ. ಟೇಸ್ಟ್ ಆಸಮ್ ಡೆಡ್ಲಿಯಾಗಿ ಬಂದಿದೆ. ಸೊ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದಾಗಿ ಮುಂದಿನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ. ಸೊ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ, ನನಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಚಾನಲನ್ನು ತುಂಬ ಜನ ವ್ಯೂ ಮಾಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮ ಸಪೋರ್ಟಿಗೆ ತುಂಬಾ ಧನ್ಯವಾದಗಳು. ಹಾಗೆ ನೀವು ನನ್ನ ವಿಡಿಯೋಗಳನ್ನು ನಿಮಗಿಷ್ಟ ಅನಿಸಿದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ, ಅದೇ ರೀತಿ ನಿಮ್ಮ ನಾನ್ ಪೀಪಲ್ಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ ನನ್ನ ಚಾನಲನ್ನು ವಾಚ್ ಮಾಡಿದ್ದಕ್ಕಾಗಿ. ಕೀಪ್ ಸಪೋರ್ಟಿಂಗ್ ಮೈ ಚಾನಲ್ ಆ್ಯಂಡ್ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.